ಸ್ವಾಗತ ಸಿರಿಮಧುವನಕ್ಕೆ. ಇವತ್ತು ನಾವು ಮುಚಂಟಿ ಜೇನಿನ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನಮ್ಮ ಮನೆಯ ಆವರಣ, ಕೈತೋಟ, ಹೊಲ ಗದ್ದೆ, ಎಸ್ಟೇಟ್, ಕಾಡು ಮೇಡುಗಳಲ್ಲಿ ಇಂತಹ ಕಿರು ಜೇನುಗಳು ಇದ್ದೂ ಇಲ್ಲದಂತೆ ಸದಿಲ್ಲದೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಕಚ್ಚದ ಜೇನಿಗೆ ಹಲವಾರು ಹೆಸರುಗಳಿವೆ. ಮುಜಂಟಿ ಜೇನು, ಮಿಸ್ರಿ ಜೇನು, ನುಸ್ರಿ, ರಾಳಜೇನು, ಮೂಲಿಜೇನು, ಕಿರುಜೇನು, ನುಸಿಜೇನು ಇತ್ಯಾದಿ ಹೆಸರುಗಳಿಂದ ಇದನ್ನ ಕರೀತಾರೆ. ಈ ಜೇನು ಕುಟುಂಬದ ಪ್ರಮುಖ ವಿಧಗಳಲ್ಲಿ ಈ ಮುಜಂಟಿ ಜೇನು ಕೂಡ ಒಂದು. ಗಾತ್ರದಲ್ಲಿ ಅತ್ಯಂತ ಸಣ್ಣ ಗಾತ್ರ, ಸೊಳ್ಳೆ ಗಾತ್ರದಲ್ಲಿ ಇರ್ತದೆ. ಆದ್ರೆ ಸೊಳ್ಳೆಯಂತೆ ಸಣಕಲು ಅಲ್ಲ, ತುಸು ಗುಂಡಗೆ ಇರ್ತವೆ. ಹಿಂದೆಲ್ಲ ಮುಜಂಟಿ ಜೇನಿನ ತುಪ್ಪವನ್ನು ಯಾರೂ ಸಹ ತಿನ್ನಲು ಬಳಸ್ತಾ ಇರಲಿಲ್ಲ. ಅದರ ಬಳಕೆ ಔಷಧಿಯ ಉದ್ದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇತ್ತೀಚೆಗೆ ಅವುಗಳನ್ನು ಔಷಧಿಯ ಉಪಯೋಗದ ಜೊತೆಗೆ ತಿನ್ನೋದಕ್ಕೆ ಕೂಡ ಬಳಸುತ್ತಾರೆ. ಹಾಗಾಗಿ ಕೆಲವರು ಇದನ್ನ ವ್ಯಾಪಾರದ ಉದ್ದೇಶದಿಂದ ಕೂಡ ಆರಂಭಿಸಿದ್ದಾರೆ. ಈ ಸ್ಟಿಂಗ್ಲೆಸ್ ಬೀಗೆ ಮಾರಾಟದ ತಲೆಬಿಸಿಯೇ ಇರುವುದಿಲ್ಲ. ಇದಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಕೂಡ ಇದೆ. ಈ ಮುಜಂಟಿ ಜೇನಿನ ತುಪ್ಪಕ್ಕೆ 1,500ದಿಂದ 4,000ವರೆಗೂ ಕೂಡ ಬೆಲೆ ಇದೆ. ಇನ್ನು ಗೂಡನ್ನು ಕೂಡ ಮಾರಾಟ ಮಾಡಬಹುದು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮುಜಂಟಿ ಗೂಡುಗಳನ್ನು ಜೇನ್ನೊಣದ ಸಮೇತವಾಗಿ ಕೊರಿಯರ್ ಮೂಲಕ ಸುರಕ್ಷಿತವಾಗಿ ಸಾಗಿಸಬಹುದು. ನಂತರ ತೋಟದಲ್ಲೂ ಮನೆಯಲ್ಲೂ ಎಲ್ಲೂ ಸ್ಥಾಪಿಸಿಕೊಳ್ಳಬಹುದು. ಈ ಮುಜಂಟಿ ಜೇನಿಗೆ ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಹೆಚ್ಚುತ್ತಾ ಇದೆ. ಮುಖ್ಯವಾಗಿ ಆರೋಗ್ಯ ಮತ್ತು ಔಷಧಿಯ ಉದ್ದೇಶಕ್ಕಾಗಿ ಇದರ ಬಳಕೆ ಹೆಚ್ಚುತ್ತಿರೋದ್ರಿಂದ ಮತ್ತೆ ಈ ಮುಜಂಟಿ ಒಂದು ಕುಟುಂಬದಿಂದ ನಮಗೆ ಹೆಚ್ಚಂದ್ರೆ 350 ಗ್ರಾಮ್ಸ್ ಅಷ್ಟು ತುಪ್ಪ ಒಂದ್ ಟೈಮ್ ಸಿಗ್ತದೆ ಅಷ್ಟೇ. ತುಂಬಾ ಕಡಿಮೆ ತುಪ್ಪ ಸಿಗುವಂತದ್ದು. ಆದರೂ ಇದರಲ್ಲಿ ಔಷಧೀಯ ಗುಣ ಅತಿ ಹೆಚ್ಚು ಇದೆ ಎಂಬ ಕಾರಣಕ್ಕೆ ತುಡುವೆ ಜೇನಿಗಿಂತ 5-6 ಪಟ್ಟು ಹೆಚ್ಚು ಬೆಲೆ ಇದಕ್ಕೆ ಸಿಗ್ತದೆ. ಮತ್ತೆ ಕ್ಯಾನ್ಸರ್ ಮತ್ತಿತರ ರೋಗಗಳ ಚಿಕಿತ್ಸೆಯಲ್ಲಿ ಈ ಮುಜಂಟಿ ಜೇನು ಹೆಚ್ಚಾಗಿ ಬಳಕೆಯಾಗ್ತಾ ಇದೆ. ಹಾಗೆ ಇದಕ್ಕೆ ಕಾಯಂ ಗ್ರಾಹಕರು ಕೂಡ ಅನೇಕರು ಇದ್ದಾರೆ. ಔಷಧ ಕಂಪನಿಗಳು ಕೂಡ ಇದನ್ನ ಡೈರೆಕ್ಟ್ ಆಗಿ ಖರೀದಿಸ್ತಾರೆ. ಆದ್ರೆ ಬೇಡಿಕೆಗೆ ಅನುಗುಣವಾಗಿ ಇದನ್ನ ಪೂರೈಕೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಮುಜಂಟಿ ಜೇನು ಸಾಕುವವರ ಸಂಖ್ಯೆ ಕೂಡ ಕಡಿಮೆ ಇದೆ. ಇನ್ನು ಈ ಮುಜಂಟಿ ಜೇನು ಬೆಳೆಯುವ ಅವಧಿ ಹೇಗೆ ಅಂತ ನೋಡೋದಾದ್ರೆ, ಸೆಪ್ಟೆಂಬರ್ನಿಂದ ಡಿಸೆಂಬರ್ ವರೆಗೆ ಈ ಕುಟುಂಬದ ಬೆಳವಣಿಗೆಯ ಅವಧಿ ಇದು. ಅದಾದ್ಮೇಲೆ ಜನವರಿಯಿಂದ ಏಪ್ರಿಲ್ ವರೆಗೆ ಜೇನು ಲಭ್ಯವಾಗುವಂತಹ ಟೈಮ್ ಇದು. ಇನ್ನು ಮೇಯಿಂದ ಆಗಸ್ಟ್ ವರೆಗೆ ಅಭಾವ ಅವಧಿ. ಆದ್ರೂ ಕೂಡ ಇದಕ್ಕೆ ಯಾವುದೇ ರೀತಿಯ ಕೃತಕ ಆಹಾರವನ್ನ ಕೊಡುವಂತಹ ಅವಶ್ಯಕತೆಯನ್ನು ಇರುವುದಿಲ್ಲ. ಹಾಗೆ ಕಂಪೇರ್ ಮಾಡಿದ್ರೆ ತುಡುವೆ ಜೇನಿಗಿಂತ ಇದರ ಮೇಂಟೆನೆನ್ಸ್ ಅನ್ನೋದು ಬೆಟರ್ ಆಗಿರ್ತದೆ. ನಮಗೆ ಮೇಂಟೆನೆನ್ಸ್ ಏನು ಇರುವುದಿಲ್ಲ. ಈ ಮುಜಂಟಿ ಜೇನನ್ನ ಸಾಕೋದ್ರಿಂದ ಅನುಕೂಲತೆ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಈ ಮುಜಂಟಿ ರಾಣಿ ನೊಣಕ್ಕೆ ಹಾರಲು ಬರುವುದಿಲ್ಲ. ಅದರಿಂದ ಈ ತುಡುವೆ ಜೇನಿನಂತೆ ರಾಣಿಯನ್ನ ಅನುಸರಿಸಿ ಇಡೀ ಜೇನು ಕುಟುಂಬವೇ ಪರಾರಿಯಾಗ್ತವೆ ಅನ್ನುವಂತಹ ಒಂದು ಭಯ ಇರೋದಿಲ್ಲ. ಆ ಸಾಧ್ಯತೆ ಕಡಿಮೆ ಇರ್ತದೆ. ಇನ್ನು ಪರಾಗಕ್ಕಾಗಿ ಅಥವಾ ಮಕರಂದಕ್ಕಾಗಿ ಇವು ಹೆಚ್ಚು ಅಂತಂದ್ರೆ 300ರಿಂದ 800 ಮೀಟರ್ ವರೆಗೆ ಮಾತ್ರ ಹೋಗ್ತವೆ. ಆದ್ದರಿಂದ ನಾವು ಬೆಳೆಸುವ ಹಣ್ಣು ತರಕಾರಿ ಹೆಚ್ಚಿನ ಪರಾಗಸ್ಪರ್ಶವಾಗಿ ಇಳುವರಿ ಹೆಚ್ಚುತ್ತದೆ. ತಾರಸಿ ತೋಟ ಮಾಡುವವರಿಗೆ ಇದರಿಂದ ಹೆಚ್ಚಿನ ಪ್ರಯೋಜನ. ತರಕಾರಿಗಳಲ್ಲಿ ಪರಾಗಸ್ಪರ್ಶ ಏರ್ಪಡಲು ಮುಜಂಟಿಯೇ ಪ್ರಮುಖ ಮಾಧ್ಯಮವಾಗಿ ಕೆಲಸ ಮಾಡ್ತದೆ. ಆಗಾಗ ಜೇನಿನ ಕುಟುಂಬವನ್ನ ನಾವು ಪರೀಕ್ಷಿಸುವ ಅಗತ್ಯವಿರುವುದಿಲ್ಲ. ಜೇನು ತೆಗೆಯುವಾಗ ಅಥವಾ ಪಾಲು ಮಾಡುವ ಸಂದರ್ಭದಲ್ಲಷ್ಟೇ ಗೂಡನ್ನ ತೆರೆದ್ರೆ ಸಾಕಾಗ್ತದೆ.
ಮತ್ತೆ ಇದರ ನಿರ್ವಹಣೆಯ ತಲೆಬಿಸಿ ಅನ್ನೋದು ಇರುವುದಿಲ್ಲ. ಮುಜಂಟಿ ಜೇನಿನ ಕುಟುಂಬವನ್ನ ನಾವೇ ನಿಸರ್ಗದಲ್ಲಿ ಹುಡುಕಿಕೊಳ್ಬಹುದು. ಗೂಡನ್ನ ನಾವೇ ತಯಾರಿಸಿಕೊಳ್ಬಹುದು. ಯಾವುದೇ ಬಂಡವಾಳ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಈ ಕಸಬನ್ನ ನಾವು ಆರಂಭಿಸಬಹುದು. ತುಡುವೆ ಜೇನಿನಂತೆ ಮುಜಂಟಿಗೆ ಮೇಣದ ಹಾಳೆಯನ್ನು ಅಳವಡಿಸುವ ಕೆಲಸ ಏನು ಇರುವುದಿಲ್ಲ. ಮತ್ತೆ ಗೂಡಿನಿಂದ ಜೇನು ತೆಗೆಯುವುದಕ್ಕೆ ಕೂಡ ಯಾವುದೇ ಯಂತ್ರದ ಅವಶ್ಯಕತೆ ಅನ್ನೋದು ಇರುವುದಿಲ್ಲ. ಹವಾಮಾನ ಬದಲಾವಣೆಯನ್ನ ಎದುರಿಸುವುದರಲ್ಲಿ ತುಡುವೆ ಜೇನಿಗಿಂತ ಮುಜಂಟಿ ಅನ್ನೋದು ತುಂಬಾ ಸಶಕ್ತವಾಗಿರುವಂಥದ್ದು. ಯಾವುದೇ ರೋಗ ಬಾಧೆ ಬರ್ತದೆ ಅನ್ನುವ ಟೆನ್ಷನ್ ಕೂಡ ಇರೋದಿಲ್ಲ. ತುಂಬಾ ಸುಲಭವಾಗಿ ಮುಜಂಟಿ ಜೇನಿನ ಸಾಕಾಣಿಕೆಯನ್ನ ಮಾಡಬಹುದು. ಹಾಗೆ ಈ ಸ್ಟಿಂಗ್ಲೆಸ್ ಬಿ ಏನಿದೆ ಇದು ಕಚ್ಚುವುದಿಲ್ಲ. ಇದು ಚುಚ್ಚುತ್ತದೆ ಅಥವಾ ಕಚ್ಚುತ್ತದೆ ಅನ್ನುವ ಭಯ ಏನು ಬೇಡ. ಆದರೆ ಗೂಡಿನಿಂದ ಹೊರಬಂದು ಮೈ ಮೇಲೆಲ್ಲ ದಾಳಿ ನಡೆಸಿ ತಲೆ ಕೂದಲಿಗೆ ಅಂಟಿಕೊಂಡು ಸ್ವಲ್ಪ ಇರಿಟೇಷನ್ ಮಾಡ್ತವೆ. ಅಂತಂದ್ರೆ ಕೆಲವರಲ್ಲಿ ಸ್ವಲ್ಪ ಮಟ್ಟಿನ ತುರಿಕೆ ಆಗ್ಬಹುದು. ಇದರಿಂದ ಯಾವುದೇ ತೊಂದರೆ ಅನ್ನೋದು ಇರುವುದಿಲ್ಲ. ಹಾಗಾಗಿ ಯಾರು ಕೂಡ ತುಂಬಾ ಸುಲಭವಾಗಿ ಈ ಮುಜಂಟಿ ಜೇನು ಸಾಕಾಣಿಕೆಯನ್ನ ಮಾಡಬಹುದು. ನಿಮ್ಗೆ